ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತಂದ್ರೆ 50,000 ಸಬ್ಸ್ಕ್ರೈಬರ್ಸ್ ಆದ ಖುಷಿಗೆ ಸೆಲೆಬ್ರೇಷನ್ ಅಂತ ಏನೂ ಇಲ್ಲ, ಬಟ್ ಒಂದು ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಏನು ಎಂದು ಅಂತ ಅಪ್ಕಮಿಂಗ್ ವಿಡಿಯೋ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಇವತ್ತು ಜಸ್ಟ್ ಒಂದು ಮೆಮೊರೀಸ್ಗೋಸ್ಕರ ಒಂದಷ್ಟು ಫೋಟೋಸ್ನ ಶೂಟ್ ಮಾಡ್ಕೊ ಬಂದ್ರಾಯ್ತು, ಹೊರಗಡೆ ಹೋಗಿ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಹೋಗ್ಬೇಕು, ಸೊ ಹೊರಡಬೇಕು. ಅದಕ್ಕೂ ಮೊದಲು ತುಂಬಾ ಜನ ನನಗೆ ಮ್ಯಾಮ್ ಆಯಿಲಿ ಸ್ಕಿನ್ ಅವ್ರಿಗೆ ಯಾವ ಪ್ರಾಡಕ್ಟ್, ಫೇಸ್ ವಾಶ್ ಇರ್ಬೋದು ಅಥವಾ ಸನ್ಸ್ಕ್ರೀನ್ ಇರ್ಬೋದು, ಇದೆಲ್ಲ ಯಾವ್ದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಿದ್ರಿ. ಸೊ ಹಾಗಾಗಿ ನಾನು ಟ್ರಲ್ ಇಂದ ಪ್ಲಮ್ ಅವ್ರ ಪ್ರಾಡಕ್ಟ್ಸ್ ನ ಒಂದು 3 ಪ್ಲಮ್ ಅವ್ರ ಪ್ರಾಡಕ್ಟ್ಸ್ ನ ತರಿಸಿದೀನಿ. ಸೊ ಯಾಕೆಂತಂದ್ರೆ ಮೊದಲೆಲ್ಲ ತುಂಬಾ ನಾನು ರಿವ್ಯೂಸ್ ನೋಡಿರೋದು, ತುಂಬಾ ಜನ ಹೇಳ್ತಾ ಇದ್ದಿದ್ದು ಪ್ಲಮ್ ಅವ್ರದ್ದು ಪ್ರಾಡಕ್ಟ್ ಆಯಿಲಿ ಸ್ಕಿನ್ ಅವ್ರಿಗೆ ಮಾಡಿಸಿದ ರೀತಿನಲ್ಲಿ ಇದೆ ಅಂತ. ಸೊ ನಾನು ಒಂದು ವಾರ ಅಥವಾ ಒಂದು 15 ಡೇಸ್ ಆಯ್ತು ಅನ್ಸುತ್ತೆ ಟ್ರೈ ಮಾಡಿದೆ. ನನಗೆ ಜಸ್ಟ್ 3-4 ಡೇಸ್ ಅಲ್ಲೇನೆ ನನ್ನ ಸ್ಕಿನ್ ಬಂದು ಒಂಥರ ನಾರ್ಮಲ್ ಕಾಂಬಿನೇಷನ್ ಸ್ಕಿನ್ ಆ ರೀತಿನಲ್ಲಿ, ಅಂದ್ರೆ ಒಂದಷ್ಟು ದಿನ ನಾರ್ಮಲ್ ಅನ್ಸುತ್ತೆ, ಒಂದಷ್ಟು ದಿನ ಆಯಿಲಿ ಅನ್ಸುತ್ತೆ. ಸೊ ಹಾಗಾಗಿ ನೋಡೋಣ ಅಂತ ಅನ್ಕೊಂಡು ನಾನು ಟ್ರೈ ಮಾಡಿದೆ. ಹಾಗಾಗಿ ಅವಾಗ ಅನ್ಕೊಂಡೆ ಆಯಿಲಿ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಯಾವ ಪ್ರಾಡಕ್ಟ್ ತರಿಸಿದೀನಿ ಅಂತ ಹೇಳ್ತೀನಿ. ಆಕ್ಚುಲಿ ನಾನು ತರಿಸಿರೋದು ಟ್ರಲ್ ಇಂದ. ಸೊ ಟ್ರಲ್ ಅಲ್ಲಿ ನಿಮ್ಗೆ ಆನ್ಲೈನ್ ಶಾಪಿಂಗ್ ಕೂಡ ಮಾಡಬಹುದು, ಮತ್ತೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕಂತ ಅಂದ್ರೆ ವಿಡಿಯೋಸ್, ಈ ಟಿಕ್ ಟಾಕ್ ವಿಡಿಯೋಸ್ ಎಲ್ಲ ಬರುತ್ತಲ್ಲ, ಸೊ ಆ ರೀತಿನಲ್ಲಿ ವಿಡಿಯೋಸ್ ಕೂಡ ಇರುತ್ತೆ. ವಿಡಿಯೋ ಕೂಡ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಬಹುದು. ಶಾಪಿಂಗ್ ವಿತ್ ಎಂಟರ್ಟೈನ್ಮೆಂಟ್ ಒಟ್ಟಿಗೆನೆ ಸಿಗುತ್ತೆ. ಅಂಡ್ ಇಲ್ಲಿ ಸ್ಕ್ರೀನ್ ಮೇಲೆ ಕೂಪನ್ ಲಿಂಕ್ ಅನ್ನ ಹಾಕಿರ್ತೀನಿ. ಸೊ ನೀವು ಪ್ರಾಡಕ್ಟ್ ಏನಾದ್ರು ಬೈ ಮಾಡಿದ್ಮೇಲೆ ಕೂಪನ್ ಕೋಡ್ ನ ಅಲ್ಲಿ ಹಾಕೋದ್ರಿಂದ ನಿಮ್ಗೆ ಒಂದಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಇವಾಗ ಫೆಸ್ಟಿವಲ್ ಆಫರ್ ನಡೀತಾ ಇರೋದ್ರಿಂದ, ಅಂದ್ರೆ ದೀಪಾವಳಿ ಇರೋದ್ರಿಂದ 70% ತನಕ ನಿಮ್ಗೆ ಈ ಒಂದು ಬ್ಯೂಟಿ ಪ್ರಾಡಕ್ಟ್ ಮೇಲೆ ಆಫರ್ಸ್ ಸಿಗ್ತಾ ಇದೆ. ನಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಓವರ್ ಆಲ್ ಇಂಡಿಯಾ ನೀವು ಎಲ್ಲಿಗಾದ್ರೂ ಏನಾದ್ರೂ ಪರ್ಚೇಸ್ ಮಾಡಿದ್ರು ಫ್ರೀ ಡೆಲಿವರಿ ಇದೆ. ಸೊ ಶಿಪ್ಪಿಂಗ್ ಚಾರ್ಜಸ್ ಅಪ್ಲೈ ಆಗೋದಿಲ್ಲ. ಮತ್ತೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ, ನಾನು ಯಾವ ಪ್ರಾಡಕ್ಟ್ ತೋರಿಸ್ತೀನಿ, ಆ ಪ್ರಾಡಕ್ಟ್ ನಿಮ್ಗೆ ಬೇಕಾದ್ರೆ ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಆ ಲಿಂಕ್ ಮೂಲಕ ಹೋಗಿ ಪರ್ಚೇಸ್ ಮಾಡಿ. ಈ ಪ್ರಾಡಕ್ಟ್ಸ್ಗಳನ್ನ ನೀವೇನಾದರೂ ಬೈ ಮಾಡಬೇಕಂತ ಅಂದರೆ ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ್ಯಂಡ್ ನಾನು ಕೊಡುವಂತಹ ಕೂಪನ್ ಕೋಡ್ನ ನೀವು ಆ್ಯಡ್ ಮಾಡಿದಾಗ ನಿಮಗೆ 25% ಅಂದರೆ 25% ಆಫ್ ಸಿಗುತ್ತೆ. ಜೊತೆಗೆ ಫೆಸ್ಟಿವಲ್ ದಿವಾಲಿ ಆಫರ್ ಅಂತ 70% ತನಕ ಬ್ಯೂಟಿ ಪ್ರಾಡಕ್ಟ್ ಮೇಲೆ ಆಫ್ ಸಿಗ್ತಾ ಇದೆ. ತೋರಿಸ್ತೀನಿ. ಆ್ಯಂಡ್ ಇದು ಬಂದು ಮಿಸ್ಟ್, ಅಂದರೆ ಟೋನರ್ ಎಲ್ಲ ಯೂಸ್ ಮಾಡಬೇಕಂತ ಹೇಳ್ತೀನಲ್ಲ, ಫಸ್ಟು ಫೇಸ್ ವಾಶ್ ಯೂಸ್ ಮಾಡಿದಾದ್ಮೇಲೆ ಮಿಸ್ಟ್ ಯೂಸ್ ಮಾಡ್ತೀರಾ, ಅದಾದ್ಮೇಲೆ ಮಾಯಿಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಪ್ಲಮ್ ಅವ್ರದೇ ಇದೆ. ಸೊ ಸ್ಕಿನ್ ಕೇರ್ ಅಂತ ಅಂದ್ರೆ ಈ ರೀತಿ ಕಂಪ್ಲೀಟ್ ಆಗಿ ಒಂದು ಪ್ರಾಡಕ್ಟ್ಸ್ ನ ನೀವು ನಿಮ್ ಸ್ಕಿನ್ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದರಲ್ಲೇ ಸಿಗುವಂತಹ ಪ್ರಾಡಕ್ಟ್ಸ್ ನ ಮೇಂಟೈನ್ ಮಾಡೋದು. ಟ್ರಲ್ ಅಲ್ಲಿ ನಿಮಗೆ ಎಲ್ಲ ಒರಿಜಿನಲ್ ಪ್ರಾಡಕ್ಟ್ಸ್ ಸಿಗುತ್ತೆ. ಈ ಒಂದು ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಏನಿರುತ್ತೆ, ಬ್ಯೂಟಿ ಪ್ರಾಡಕ್ಟ್ಸ್ ಗಳು ಎಲ್ಲವೂ ಕೂಡ ಒರಿಜಿನಲ್ ಸಿಗುತ್ತೆ. ಸೊ ಈ ರೀತಿನಲ್ಲಿ ಇರುತ್ತೆ. ಅಂಡ್ ಲಿಕ್ವಿಡ್ ರೀತಿನಲ್ಲಿ, ಹಾಗೇನೆ ಸ್ಕ್ರಬ್ ಫೀಲಿಂಗ್ ಕೂಡ ಕೊಡುತ್ತೆ ನಿಮಗೆ. ಎಸ್ಪೆಷಲಿ ಆಯಿಲಿ ಸ್ಕಿನ್ ಅನ್ನೋರಿಗೆ ತುಂಬಾ ಆಯಿಲ್ ಬರ್ತಾ ಇರುತ್ತೆ ಫೇಸ್ ಅಲ್ಲಿ. ಸೊ ಹಾಗಾಗಿ ಅವರು 3-4 ಸತಿ ಅಂತೂ ಫೇಸ್ ವಾಶ್ ಮಾಡ್ತಾರೆ. ಬಟ್ ಈ ಒಂದು ಫೇಸ್ ವಾಶ್ ನ ಯೂಸ್ ಮಾಡಿಕೊಂಡು ನೀವು ಫೇಸ್ ಅನ್ನ ಕ್ಲನ್ಸ್ ಮಾಡ್ಕೊಳ್ಳೋದ್ರಿಂದ ಏನು ನಿಮ್ಮ ಸ್ಕಿನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾನೇ ಒಂದು ಒಳ್ಳೆ ರಿಸಲ್ಟ್ ಅನ್ನ ನೀವು ನೋಡಬಹುದು. ಜಸ್ಟ್ ಇಲ್ಲಿ ನೋಡಿ, ಜಸ್ಟ್ ಒಂದು ಟ್ರಾನ್ಸ್ಪರೆಂಟ್ ಆಗಿದೆ. ಓಕೆ, ಇವಾಗ ನಾನು ಫೇಸ್ ವಾಶ್ ಮಾಡಿಬಿಟ್ಟು ಆಕ್ಚುಲಿ ಇದನ್ನ ನೀವು ಏನು ಒಂದು 5 ಮಿನಿಟ್ಸ್ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಈ ತರ ಮಸಾಜ್ ಮಾಡ್ಕೊಂಡು ಆದ್ಮೇಲೆ ಫೇಸ್ ಅನ್ನ ವಾಶ್ ಮಾಡ್ಕೊಳ್ಳಿ. ಜಸ್ಟ್ ಹಿಂಗೆ ಅಪ್ಲೈ ಮಾಡಿಬಿಟ್ಟು ಮತ್ತೆ ಫೇಸ್ ವಾಶ್ ಮಾಡ್ತೆ ಅಂತ ಅಂದ್ರೆ ಅದಷ್ಟು ವರ್ಕೌಟ್ ಅಂತ ಅನ್ಸೋದಿಲ್ಲ, ಅದಷ್ಟು ವರ್ಕೌಟ್ ಕೂಡ ಆಗೋದಿಲ್ಲ. ಸೊ ಓಕೆ, ಇವಾಗ ನಾನು ಫೇಸ್ ವಾಶ್ ಮಾಡಿಬಿಟ್ಟು ಅದಾದ್ಮೇಲೆ ಮಿಸ್ಟ್ ಯೂಸ್ ಮಾಡಿ ಅಂಡ್ ಸನ್ಸ್ಕ್ರೀನ್ ಹೇಗಿದೆ ತೋರಿಸ್ತೀನಿ. ಫೇಸ್ ವಾಶ್ ಮಾಡಿದ್ನಿ. ಆಕ್ಚುಲಿ ಪ್ರಾಡಕ್ಟ್ ರಿವ್ಯೂ ಅಂತ ಬಂದಾಗ ನಾನು ಏನು ಎಲ್ಲ ಪ್ರಾಡಕ್ಟ್ಸ್ ಗಳನ್ನ ಟ್ರೈ ಮಾಡ್ಲೇಬೇಕಾಗುತ್ತೆ. ಸೊ ನನಗೆ ಆಯಿಲಿ ಸ್ಕಿನ್ ಅವ್ರದ್ದು ಸಿಕ್ಕಾಪಟ್ಟೆ ಕಮೆಂಟ್ಸ್ ಗಳು ಬರ್ತಾ ಇತ್ತು ತೋರಿಸಿ ಅಂತ. ಓಕೆ, ಫೈನಲಿ ಮಿಸ್ಟ್ ಸೊ ಮಿಸ್ಟ್ ಅಪ್ಲೈ ಮಾಡಿದೀನಿ. ಅದಾದ್ಮೇಲೆ ಸನ್ಸ್ಕ್ರೀನ್ ಯೂಶಲಿ ನೀವು ಹೊರಗಡೆ ಹೋಗಿ ಅಥವಾ ಮನೆಯಲ್ಲೇನೆ ಇದ್ರದ್ದು ಕೂಡ ಯೂಸ್ ಮಾಡಬೇಕಾಗತ್ತೆ. ಏನಂತಂದ್ರೆ ಸೂರ್ಯನಿಂದ ಆಗುವಂತಹ ಏನು ಒಂದು ಸ್ಕಿನ್ಗೆ ಡ್ಯಾಮೇಜ್ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನನಗೆ ಇಲ್ಲಿ ತನಕ ತರಿಸಿರೋ ಒಂದು ಲಾಸ್ಟ್ ಟೈಮ್ ಕೂಡ ಒಂದಷ್ಟು ಪ್ರಾಡಕ್ಟ್ ತರಿಸಿದ್ದೆ. ಎಲ್ಲ ಚೆನ್ನಾಗಿ ಒಂದು ಒಳ್ಳೆ ಏನು
ನಾವೇನು ಒರಿಜಿನಲ್ ಪ್ರಾಡಕ್ಟ್ ನೋಡಿರ್ತೀವಿ ಅದೇ ಪ್ರಾಡಕ್ಟ್ ನಮಗೆ ಟ್ರಲ್ಲಲ್ಲಿ ಸಿಗುತ್ತೆ. ಸೊ ಅಲ್ಲೇನು ಡಿಫ್ರೆಂಟ್ ಆಗಿ ಯಾವ್ಯಾವುದೋ ಅಂತ ಕಳಿಸೋದಿಲ್ಲ. ನೆಕ್ಸ್ಟು ಸನ್ಸ್ಕ್ರೀನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಕಂಪ್ಲೀಟ್ ಸ್ಕಿನ್ ಕೇರ್ ನಿಮ್ದಾಗುತ್ತೆ. ಓಕೆ, ಆಕ್ಚುಲಿ ನನ್ನ ಸ್ಕಿನ್ ತುಂಬಾನೇ ಡ್ರೈ ಅಂತ ಅನಿಸ್ಬಿಡುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆ ತುಂಬಾನೇ ಚೆನ್ನಾಗಿ ಇದೆ. ಸೊ ಆರಾಮಾಗಿ ನೀವು ಒಂದು ಒಳ್ಳೆ ಆಫರ್ ಅಲ್ಲಿ ಟ್ರಲ್ ಅಲ್ಲಿ ನೀವು ಈ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆಗತ್ತೆ. ಸೊ ಬೈ ಮಾಡ್ತೀರಾ ಅನ್ಕೊಂಡಿದೀನಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ. ಆ ಲಿಂಕ್ ಮೂಲಕ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ 3 ಪ್ರಾಡಕ್ಟ್ ಅಲ್ಲಿ ಯಾವ್ದಾದ್ರು ತಗೊಳ್ಳಿ, ಅಥವಾ 3 ತಗೊಂಡ್ರೆ ಕಂಪ್ಲೀಟ್ ಸ್ಕಿನ್ ಕೇರ್ ನ ನೀವು ಮಾಡಿದ ರೀತಿನಲ್ಲಿ ಇರುತ್ತೆ. ಆಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಬೆಳಗ್ಗೆಯಿಂದ ಏನು ಯೋಚನೆ ಇರ್ಲಿಲ್ಲ. ಶ್ವೇತಾ ಹೇಳಿದ್ದು ಐಡಿಯಾ ಕೊಟ್ಟಿದ್ದು, ಹೋಗ್ಬಿಟ್ಟು ಅಲ್ಲಿ ಫೋಟೋ ತಗೊಂಡು ಬರೋಣ ಅಂತೆ. ಅಟ್ಲೀಸ್ಟ್ ಸೆಲೆಬ್ರೇಷನ್ ಅಂತ ಅಂದ್ಬಿಟ್ಟು ಏನು ಮಾಡೋದಿಲ್ಲ ಅಂತ ಅಂದ್ಮೇಲೆ ಅಟ್ಲೀಸ್ಟ್ 50K ಅಂತ ಅನ್ನೋದನ್ನ ಒಂದು ಫೋಟೋಸ್ ತಗೊಂಡು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲ ಅಂತ ಅನ್ಕೊಂಡು ಸರಿ ಅಂತ ಅಂದ್ವಿ. ನನ್ಗೆ 50Kದು 1 ವಾರದಿಂದಲೂ ಫುಲ್ ಎಕ್ಸೈಟ್ ಆಗಿದ್ದೆ. ಆದ್ರೆ ಲಾಸ್ಟ್ 2-3 ಡೇಸ್ ಇಂದ ಏನು ಇನ್ಸಿಡೆಂಟ್ ಆಗಿತ್ತು, ಅದಾದ್ಮೇಲೆ ಅಷ್ಟೊಂದು ಏನು 50K ಅಂತ ಅಷ್ಟೊಂದು ಉತ್ಸಾಹ ಅನ್ನೋ ತರ ಇರ್ಲಿಲ್ಲ. ಮತ್ತೇನು ಮಾಡೋದಕ್ಕಾಗೋದಿಲ್ಲ. ಈಗ ನಾವು ಪುನೀತ್ ರಾಜ್ಕುಮಾರ್ ಅವರು ಏನು ಒಳ್ಳೆ ಕೆಲಸನ ಮಾಡಿದ್ದಾರೆ, ಅದನ್ನ ಎಲ್ಲ ನೋಡಿದಾಗ ಇನ್ಸ್ಪಿರೇಷನ್ ಆಯ್ತು. ಸೊ ನಾವು ಏನಾದ್ರೂ ಮಾಡ್ಬೇಕು, ಆ ತರ ಒಂದು ಅವರಷ್ಟು ಮಾಡಕ್ಕಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಅಟ್ಲೀಸ್ಟ್ ನಮ್ ಕೈಲಿ ಆಗಿದ್ದೇನಾದ್ರೂ ಮಾಡ್ಬೇಕು. ಈ ತರ ಎಲ್ಲ ಒಂದು ಪಾಸಿಟಿವ್ ಅಂತ ಅನ್ಕೊಂಡು ಏನು ಹೋಗ್ತಾ ಇರ್ಬೇಕು. ಏನ್ ಬರುತ್ತೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ನಾವು ಇನ್ ಮುಂದಿನ ದಿನಗಳನ್ನ ನೋಡ್ಕೊ ಹೋಗ್ಬೇಕಲ್ಲ. ಓಕೆ, ಫೈನಲಿ ಇಲ್ಲ ಅವರ ನೆನಪಲ್ಲಿ ನಾವು ಕೂಡ ಅವ್ರು ಮಾಡಿರೋ ಒಂದು ಒಳ್ಳೆ ಕೆಲಸಗಳನ್ನ ನೆನ್ಪಿಟ್ಕೊಂಡು ಏನಾದ್ರೂ ಮಾಡ್ತಾ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಮತ್ತೆ ಈಗ ಝೀರೋ ಇದ್ದಿದ್ದು ಚಾನಲ್ 2 ವರ್ಷದಿಂದಲೂ ಏನು ಪ್ರತಿ ಒಂದೊಂದು ಸಬ್ಸ್ಕ್ರೈಬರ್ಸ್ಗೂ ಕೂಡ ಅಷ್ಟು ಇಂಪಾರ್ಟೆಂಟ್. 1,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾಗ ತುಂಬಾ ಖುಷಿಯಾಗಿತ್ತು. ಅದು ತುಂಬಾ ಹೆಂಗೆ ಅಂತಂದ್ರೆ ನಾನು ಹಿಂಗ್ ನೋಡಿ ಹಂಗ್ ಬರೋ ಅಷ್ಟೊತ್ತಿಗೆ ಅಟ್ ಎ ಟೈಮ್ ನನಗೆ 7,000 ತನಕ ಸಬ್ಸ್ಕ್ರೈಬರ್ಸ್ ಒಂದೇ ಸಲ ಬಂದ್ಬಿಟ್ರು. ಸೊ ಅವಾಗ ಅದೊಂಥರ ಖುಷಿ. ಅದಾದ್ಮೇಲೆ ಮಾನಿಟೈಸ್ ಆದಾಗ ಒಂಥರ, ಬಟ್ ಅದಾದ್ಮೇಲೆ ಮಿಡಲ್ ಅಲ್ಲಿ 20,000, 30,000, 40,000 ಇದೆಲ್ಲ ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಮತ್ತೆ ಅಷ್ಟು ಖುಷಿ ಅನ್ಸ್ತಾ ಇರ್ಲಿಲ್ಲ. ಆದ್ರೆ 50,000 ನನ್ನನ್ನ 50,000 ಜನ ಇಷ್ಟಪಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಏನೋ ಒಂದು ನನ್ನ ಚಾನೆಲ್ ಇಂದ ಸಿಗುತ್ತೆ ಅಂತ ಅನ್ಕೊಂಡು ನಂಬಿದಿರಲ್ಲ. ಸೊ ಅದಕ್ಕೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಆದಷ್ಟು ಒಂದು ಒಳ್ಳೆ ವಿಡಿಯೋಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಮುಂದೆ ಸ್ವಲ್ಪ ಚೇಂಜಸ್ ಆಗಿ ಬರಬಹುದು. ನೋಡೋಣ ಹೇಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಹೀಗೆ ಬರುತ್ತೆ ಹಾಗೆ ಬರುತ್ತೆ ಅಂತ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ನನಗೆ ಗೊತ್ತಿರೋ ವಿಷಯಗಳನ್ನ ತಿಳಿಸ್ಕೊಡ್ತಾ ಅಂಡ್ ನಿಮ್ಮಿಂದಲೂ ತಿಳ್ಕೊಳ್ತಾ ವಿಡಿಯೋಸ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ನಾವು ಜಸ್ಟ್ ಹಾಗೇನೆ ಫೋಟೋಶೂಟ್ಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಎಲ್ಲಿ ಪ್ಲೇಸ್ ಏನು ಅಂತ ಅಂದ್ಬಿಟ್ಟು ಬನ್ನಿ ನೀವು ನೋಡೋರಂತೆ. ಸೊ ನಮ್ಮ ಫ್ಯಾಮಿಲಿ 50K ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ 1 ಲಕ್ಷ ಆಗ್ಲಿ ನಿಮ್ಮ ಆಶೀರ್ವಾದದಿಂದ.
ನಾವು ಸುಮಾರು 15 ವರ್ಷದ ಮೇಲಾಯ್ತು ಅನ್ಸುತ್ತೆ. ಇಲ್ಲಿ ಅಷ್ಟೊಂದು ಮಳೆ ಬರ್ತಾ ಇರಲಿಲ್ಲ. ಸೊ ಈಗ ಒಂದು 2 ವರ್ಷದಿಂದ ಮಳೆ ಚೆನ್ನಾಗಿ ಆಗ್ತಾ ಇರೋದು. ಮತ್ತೆ ಇಲ್ಲಿ ನೀರು ಅಷ್ಟೇನೆ. ಇಲ್ಲಿ ಕೆರೆನೂ ಇವಾಗ ತುಂಬಿರೋದು ನೋಡೋಣ. ನೀನ್ ಬೇಗ ಬರ್ಲಿಲ್ಲ ಅಂತಂದ್ರೆ ನೀರ್ ಖಾಲಿ ಆಗುತ್ತೆ ನೋಡು ಚಿನಿ. ಬೇಗ ಬೇಗ ಬರೋಣ, ಅಲ್ಲಿ ಹೋಗ್ಬಿಟ್ಟು ಫೋಟೋ ತಗೊಂಡು ನೀರ್ ಖಾಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ನಾವು ಸ್ಕೂಲ್ ಡೇಸ್ ಅಲ್ಲಿ ಐ ಥಿಂಕ್ ಸ್ಕೂಲ್ ಅಥವಾ ಕಾಲೇಜ್ ಡೇಸ್ ಅಲ್ಲಿ ಅನ್ಸುತ್ತೆ, ಇಲ್ಲೆಲ್ಲ ಬೆಟ್ಟಗಳಿಗೆಲ್ಲ ಹೋಗಿ ಅಲ್ಲಿ ನಮ್ಗೆ ಏನೋ ಒಂದು ಸೀಟ್ ಬಾಲ್ಸ್ ಆತರ ಕೊಟ್ಟಿದ್ರು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅವ್ರದ್ದೇನೆ. ಮತ್ತೆ ಎಲ್ಲಾ ಕಡೆ ಹೋಗ್ಬಿಟ್ಟು ನಾವು ಗಿಡಗಳನ್ನ ಇಲ್ಲೆಲ್ಲ ಒಂದು ಓಡಾಡಿದೀವಿ, ಬಟ್ ನೆನಪಿಲ್ಲ ಅಷ್ಟು. ಬಂದು ಎಲ್ಲಾ ಗಿಡಗಳನ್ನೆಲ್ಲ ಏನು ಬಾಲ್ಸ್ನೆಲ್ಲ ಹಾಕಿ, ಸೊ ಅದ್ರಲ್ಲಿ ಎಷ್ಟು ಬಂದಿದಾವೆ ಎಷ್ಟು ಬಿಟ್ಟಿದಾವೆ ಅಂತ ಗೊತ್ತಿಲ್ಲ. ಈಗಿನ ತರ ಏನಾದ್ರೂ ಮಳೆ ಅವಾಗ ಬರ್ತಾ ಇದ್ರೆ ತುಂಬಾ ಚೆನ್ನಾಗಿ ಇನ್ನೂ ಹೆಚ್ಚು ಗ್ರೀನ್ ಇರೋದು. ತುಂಬಾ ದೊಡ್ಡ ಕೆರೆ ನೋಡಿ, ಎಷ್ಟೊಂದು ದೊಡ್ಡದಾಗಿದೆ. ವ್ಯೂ ಪಾಯಿಂಟ್ ಸಖತ್ತಾಗಿದೆ ಅಲ್ಲ. ಆ ಕಡೆ ಈ ಕಡೆ ಬಂಡೆ ಮತ್ತೆ ನೀರು ತುಂಬಾ ಇಷ್ಟೊಂದು ಗ್ರೀನು. ಸೊ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನೀರ್ ಬರ್ತಾ ಇತ್ತು, ಇವಾಗ ನೀರೇನು ಬರ್ತಾ ಇಲ್ಲ. ಜಸ್ಟ್ ಫೋಟೋ ಶೂಟ್ಗೆ ಅಂತ ಅಂದ್ಬಿಟ್ಟು ನೋಡಿ, ಫೋಟೋ ಶೂಟ್ ನ ಮಾಡಿಸ್ಬೇಕು ಅಂತ ಮೈನ್ ಇನ್ಚಾರ್ಜ್ ತಗೊಂಡಿದ್ದವರು ಇವರು ಶ್ವೇತಾ ಅವರು. ಸೊ ಯಾವ್ಯಾವ ತರ ಫೋಟೋಸ್ ನ ತೆಗಿಸ್ತಾರೆ ನೋಡೋಣ. ಗೊತ್ತಿಲ್ಲ, ನಂದು ನೋಡ್ಕೊ ಬರಾಗಿ ಒಂದ್ಸತಿ.
ವಿಡಿಯೋ ಮಾಡೋದೇನು ದೊಡ್ಡ ಕಷ್ಟ ಅಲ್ಲ ಅಂತ ಅನ್ಕೊಬೋದು ಕೆಲವರು, ಅದಿನ್ನೇನು ಅಂತ. ಬಟ್ ಎಲ್ಲಿ ಹೋಗ್ತೀವಿ ಅಲ್ಲಿ ನಾವು ನೋಡೋದಕ್ಕಿಂತ ಹೆಚ್ಚಿಗೆ ಶೂಟಿಂಗ್ ಮಾಡ್ಬೇಕಾಗತ್ತೆ. ಅಂದ್ರೆ ವಿಡಿಯೋ ಎಲ್ಲ ಕವರ್ ಮಾಡ್ಕೋಬೇಕಾಗತ್ತೆ, ಮಾತಾಡ್ಬೇಕಾಗತ್ತೆ, ಒಂದ್ ಕೈಲಿ ಟ್ರೈಪಾಡ್ ಇಟ್ಕೊಂಡು ಇದು ನೋಡ್ಬೇಕಾಗತ್ತೆ. ಮತ್ತೆ ಅದ್ರಲ್ಲಿ ಚೆನ್ನಾಗಿರೋ ಏನು ವಿಡಿಯೋಸ್ ಅಷ್ಟೇ ಕಲೆಕ್ಟ್ ಮಾಡಿಬಿಟ್ಟು ನಿಮಗೆ ಒಳ್ಳೆ ಪ್ರೆಸೆಂಟೇಷನ್ ಕೊಡಬೇಕಾಗುತ್ತೆ. ಎಡಿಟ್ ಇರುತ್ತೆ, ಉಫ್ ಸಾಕಾಗಿ ಹೋಗ್ಬಿಡುತ್ತೆ. ಸೊ ಅಷ್ಟೆಲ್ಲ ಎಫರ್ಟ್ಸ್ಗೆ ನಿಮ್ಮ ಒಂದು ಸಪೋರ್ಟ್ ಏನಿದೆ ಅದು ನಮಗೆ ಒಂದು ಬೂಸ್ಟ್ ಅನ್ನೋ ಥರ. ನೆಕ್ಸ್ಟ್ ಇನ್ನೂ ಒಳ್ಳೆ ವಿಡಿಯೋ ಮಾಡಬೇಕಂತ. ಈಗಂತೂ ವ್ಯೂ ಪಾಯಿಂಟ್ ಸಖತ್ತಾಗಿದೆ, ಬನ್ನಿ ತೋರಿಸ್ತೀನಿ. ಸೂಪರ್ ಆಗಿದೆ ಮಾತ್ರ. ಯಾವ್ಯಾವ ತರ ನಾನು ಪೋಸ್ ಮಾಡ್ಬೇಕಂತ ಅಂದ್ಬಿಟ್ಟು ನೀರ್ ಬರ್ತಾ ಇದೆಯೇನ್ರೋ, ಬಿಡಿ ಸದ್ಯಕ್ಕೆ ಸಾಕು, ಏನ್ ಮಾಡೋದು. ಲಾಸ್ಟ್ ಟೈಮ್ ಒಂದ್ಸತಿ ನಾವು ವಿಡಿಯೋ ಮಾಡಿದ್ವಿ, ಜಾಸ್ತಿ ಬರ್ತಾ ಇರ್ತಿತ್ತು. ನಿನ್ನೆ ಒಂದ್ ಸ್ವಲ್ಪ ಮಳೆ. ಅಲ್ಲೇ ನಂದು ನೀವಂತೂ ವಿಡಿಯೋದಲ್ಲಿ ಬಂದು ಆಲ್ಮೋಸ್ಟ್ 2 ತಿಂಗಳು ಹತ್ತತ್ರ ಆಯ್ತು ಅಂತ ಅನ್ಸುತ್ತೆ. ಹೇಳಿ, ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ರಲ್ಲ. ಕೆಲಸದಲ್ಲಿ ಬ್ಯುಸಿ ಆಗಿದೀವಿ. ಅದ್ರ ಮಧ್ಯೆ ನಿಮ್ಮ ಚಾನಲ್ 50,000 ಮುಟ್ಟಿದೆ. ಪುನೀತ್ ರಾಜ್ಕುಮಾರ್ ಅವರು ಮೊನ್ನೆ ತಾನೇ ನಮ್ಮನ್ನ ಅಗಲಿದ್ದಾರೆ. ಆದ್ರೆ ಅವ್ರು ಮಾಡಿದಂತ ಕೆಲಸಗಳು ಮಾತ್ರ ಶಾಶ್ವತವಾಗಿರುತ್ತೆ. ಅದು ನಮ್ಮಂತವರಿಗೆ ಒಂದು ಮಾರ್ಗದರ್ಶನ ಕೂಡ. ನಮ್ಮ ಕೈಲಿ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಎಷ್ಟು ಕೆಲಸ ಆಗುತ್ತೆ, ಎಷ್ಟು ಬೇರೆಯವ್ರಿಗೆ ಸಹಾಯ ಮಾಡೋಕ್ಕಾಗತ್ತೆ, ಅದನ್ನ ನಾವು ಮಾಡಿದ್ರೆ ಅದು ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಬಟ್ ನಾವು ಅದೇ ದಾರಿ ನಡೆಯೋದಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಕೈಲಿ ದೊಡ್ಡ ಪ್ರಮಾಣದಲ್ಲಿ ಆಗಲ್ಲ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಒಂದು ಅನಾಥಾಶ್ರಮದಲ್ಲಿ, ಇವರು ಆಕ್ಚುಲಿ ಸೆಲೆಬ್ರೇಷನ್ ಅಂತ ಏನಿಲ್ಲ ಇವ್ರದ್ದು ಪ್ಲಾನ್ ಅಂತವ, ಆದ್ರೆ ಅದನ್ನ ಅನಾಥಾಶ್ರಮದಲ್ಲಿ ಒಂದು ಸೆಲೆಬ್ರೇಷನ್ ಅಂತ ಅಲ್ಲ, ಒಟ್ಟು ಅಲ್ಲಿಗೆ ಏನಾದ್ರು ಕೊಡ್ಸೋ ಮೂಲಕ 50,000 ಸಬ್ಸ್ಕ್ರೈಬರ್ಸ್ ಆಗಿರೋ ಖುಷಿನ ಅವ್ರ ಜೊತೆ ಹಂಚ್ಕೋಬೇಕು ಅಂತ ಇದ್ದಾರೆ. ಇವ್ರ ಕೆಲಸಕ್ಕೆ ನನ್ನ ಸಪೋರ್ಟು ಪ್ರತಿ ಸಾರಿನೂ ಇರುತ್ತೆ, ಪ್ರತಿ ಹೆಜ್ಜೆಯಲ್ಲೂ ಕೂಡ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು ನಂದು. ರಿಹರ್ಸಲ್ ನಡೀತಾ ಇದೆ. ಫೋಟೋಸ್ ಎಲ್ಲ ಹೇಗ್ ಬರುತ್ತೆ ನೋಡೋಣ. ಎಂತ ಗೊತ್ತಲ್ಲ ಚಿನಿ. ಸೊ ಒಂದಷ್ಟು ಫೋಟೋಸ್ ಆಯ್ತು. ಸರಿ ಇರು. ಇಲ್ಲಿ ಚಿಕ್ಕದಾಗಿ ಸ್ವಲ್ಪ ನೀರ್ ಹೋಗ್ತಾ ಇದೆ. ಅದಕ್ಕೆ ಅದರಲ್ಲಿ ಚಿಕ್ಕದೇನೋ ಮರಿಗಳು ಅಂತ ಅಂದ್ಬಿಟ್ಟು ನೋಡ್ತಾ ಕೂತಿದ್ಲು. ಇವಾಗ ಹೊರಡ್ಬೇಕು. ಒಂದ್ ಸ್ವಲ್ಪ ಫೋಟೋಸ್ ನೋಡಿ ತಗೊಂಡ್ವಿ. ಏನೋ ಗೊದಲ ಅಂತೆ, ಏನಂದದು ಗೊದ್ಮ ಕಪ್ಪೆ ಮರಿ ಅಂತ ಏನೋ. ಎಲ್ಲೂ ಕಾಣಿಸ್ತಲೇ ಇಲ್ಲ. ಏನೋ ಅಷ್ಟೇ. ಅಂತೀರೇನ ಹೇಳಿ, ತೋರ್ಸು. ಚೆನ್ನಾಗಿದೆ ನೋಡದ. ನಿನಗೆ ಇವೆಲ್ಲ ಭಯನೇ ಆಗಲ್ವೇನೆ? ಜಿರ್ಲೆ ಕಂಡ್ರೆ ಭಯ ಪಡ್ತೀಯಾ? ಅದ್ರೊಳಗಡೆ ಕಾಲ್ ಹಿಡ್ಕೊಂಡು ಕುತ್ಕೊಂಡ್ರೆ ಮೋಸ್ಟ್ಲಿ ಚರ್ಮ ಎಲ್ಲ ಸುಲ್ದಿರುತ್ತಲ್ಲ, ಅದೆಲ್ಲ ಕಿತ್ಕೊಂಡು ಹೋಗುತ್ತೆ ಅನ್ಸುತ್ತೆ. ಪೆಡಿಕ್ಯೂರ್ ಮಾಡಕತ್ತೆ. ನೋಡಿ, ನನ್ ಗಂಡ ನನಗ್ 4 ಫೋಟೋ ತೆಕ್ಕೊಡ್ರಿ ಅಂತ ಅಂದ್ರೆ ಒಂದಾದ್ರೂ ನೆಟ್ಟಗ್ ತೆಕ್ಕೊಡ್ತಾರ. ನಾದ್ನಿಯರಿಗೆ ಫೋಟೋಸ್ ತೆಕ್ಕೊಡ್ರಿ ಅಂತ ಅಂದ್ರೆ ಸಾಕು, ತೆಕ್ಕೊಡಿ ಬಾವಾ ಅಂತ ಕೂಗಿದ್ರೆ ಸಾಕು, ಓಡೋಗ್ಬಿಡ್ತಾರ. ಹಂಗೆ ನಿಲ್ಲಿಸ್ಕೊಂಡ್ ನೋಡಿ. ಕಪ್ಪೆ ನಾನ್ ನೋಡ್ತಾ ಇದೀನಿ, ಅಲ್ಲಿ 2 ಕಪ್ಪೆಗಳು ನಿಂತಿದಾವಲ್ಲ, ಅವ್ನ್ ನೋಡ್ತಾ ಇದೀನಿ ಬಿಡು. ಏನೇ ಮರಿ ಕಪ್ಪೆ ಹಾಕ್ತಾರದು? ಎಲ್ಲಿ ಬಾಲ ಇರೋದು ಫಸ್ಟ್, ಆ ಬಾಲ ಹೊಟ್ಟೋಗುತ್ತೆ. ಮತ್ತೆ ಅದು ಕಪ್ಪೆ ಮರಿನಾ? ಕಪ್ಪೆ ಇದು ಬಾಲ ಏನಕ್ಕೆ ಬರುತ್ತೆ? ಫುಲ್ ಕಪ್ಪೆ. ನೋಡಿ, ಇಲ್ಲಿ ಫೋಟೋ ಶೂಟ್ ಮಾಡಿಸ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ನನ್ನ ಕೈಲೆಲ್ಲ ಕೊಟ್ಬಿಟ್ಟು ಅವರು ಓಡ್ತಾ ಬಿದ್ದಿದ್ದಾರೆ. ಏನೇ ನಿನ್ನನ್ ತೋರ್ಸದ್ರಷ್ಟೇ. ಬಾ,
ಇವು ಇಟ್ಕೊಂಬಾರ, ಇಲ್ಲಿ ಕೂದಲು ಒಂಚೂರು ಕಟ್ಕೊಂತೀನಿ, ಬಿಚ್ಚೋಗ್ಬಿಟ್ಟಿದೆ. ಇದಿಷ್ಟು ಈಗ ನಡೆದಂತಹ ವ್ಲಾಗ್. ಫೋಟೋಶೂಟ್ ಹಿಂದೆ ಬಂದು ಎಲ್ಲಿ ಬಂದ್ವಿ, ಏನು ಎಂಟು ಫೋಟೋಸ್ ಹೇಗೆ ತಗೊಂಡ್ವಿ. ನಡಿ ಅದು ಆ ಕಡೆ ಸೈಡ್ ಬಿಡ, ಅಮ್ಮ ಹೋಗ್ಲಿ ಹೋಗ್ಲಿ ನಡಿ. ಅಯ್ಯೋ ಆ ಕಡೆ ನಡಿ, ಆ ಕಡೆ ಆ ಕಡೆ ನಡಿ. ಅಯ್ಯೋ ದೇವ, ಅಯ್ಯೋ ನನ್ ಮೂತಿಗೆ ಒದಿಸಿಯ. ಇಟ್ಕೊಳ್ರ ಇಲ್ಲಿ ಒಂದ್ ನಿಮಿಷ, ಕೂದ್ಲಾದ್ರು ಕಟ್ಕೊಂತೀನಿ. ಸೊ ಇದಿಷ್ಟು ಲೋಕಲ್ ಫೋಟೋಶೂಟ್ ನಾವೇ ಮಾಡ್ಕೊಳ್ತಾ ಇರೋದ್ರಿಂದ ಲೋಕಲ್ ಫೋಟೋಶೂಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಸದ್ಯಕ್ಕೆ ಈಗ ವ್ಲಾಗ್ನ ಎಂಡ್ ಮಾಡುವಂತಹ ಸಮಯ. ನನ್ ಮನೆ 50K ಇದಕ್ಕೆ ಅಪಶಕುನ ತರ ಯಾವ ತರ ಮಾಡಿಟ್ಟಿದಾರೆ ನೋಡಿ, ಭಡ್ ಅಂತ ಅನ್ಸಿ. ಮತ್ತೆ ಓದ್ಬೋದು ಕಂಡ್ರೆ. ಇಲ್ಲ ಇಲ್ಲ, ಸದ್ಯ ಫೋಟೋಸ್ ಎಲ್ಲ ಮುಗಿದ್ಮೇಲೆ ಆಯ್ತಲ್ಲ. ಓಕೆ, ಏನ್ ಮಾಡಿದ್ರು? ಡಮ್ ಅನ್ಸಿದ್ದಾರೆ ಕೇನ. ಇವಾಗ ಸದ್ಯಕ್ಕೆ ಮನೆಗೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ವ್ಲಾಗ್ನ ಆದ್ರೆ ಕಂಟಿನ್ಯೂ, ಇಲ್ಲ ಅಂತಂದ್ರೆ ಎಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಇವತ್ತಿನ ವ್ಲಾಗ್ ಹೇಗಿತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.